ನಿಮ್ಮ 10ನೇ ತರಗತಿಯ ಅಧ್ಯಾಯವಾದ ತ್ರಿಕೋನಮಿತಿಯ ಪ್ರಸ್ತಾವನೆ. ಹಂಗಂದ್ರೆ ಈ ಅಧ್ಯಾಯದಲ್ಲಿ ನೀವು ತ್ರಿಕೋನಮಿತಿ ಅಂದ್ರೇನು, ತ್ರಿಕೋನಮಿತಿ ಅಂದ್ರೇನು ಎಂಬುದನ್ನು ನೀವೇನ್ ಮಾಡಬೇಕಾಗ್ತದೆ, ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ತ್ರಿಕೋನಮಿತಿ ಅಂದರೆ 3 ಬಾಹುಗಳ ಆಕೃತಿಯ ಬಗ್ಗೆ ಅಧ್ಯಯನ ಮಾಡುದು. ಹಂಗಂದ್ರೆ 3 ಬಾಹುಗಳ ಆಕೃತಿ ಯಾವ್ದದು? ತ್ರಿಭುಜ. 3 ಬಾಹುಗಳ ಆಕೃತಿ ಯಾವುದು? ತ್ರಿಭುಜ. ಹಂಗಂದ್ರೆ ತ್ರಿಭುಜದ ಬಗ್ಗೆ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಅಧ್ಯಯನ ಮಾಡ್ಬೇಕಾಗ್ತದೆ. ನೀವು ಹಿಂದಿನ ಒಂದು ಅಧ್ಯಾಯವಾದ ತ್ರಿಭುಜಗಳು, ಅದರಲ್ಲೂ ನೀವೇನ್ ಮಾಡಿದ್ರಿ, ಲಂಬಕೋನ ತ್ರಿಭುಜದ ಬಗ್ಗೆ ನೀವೇನ್ ಮಾಡಿದ್ರಿ, ಅಧ್ಯಯನ ಮಾಡಿದಿರಿ. ಆ ಲಂಬಕೋನ ತ್ರಿಭುಜದಲ್ಲಿ ನಿಮ್ಗೆ ಏನೇನ್ ಬರ್ತಿತ್ತು, ಎ ಬಿ ಸಿ ಅಂತ ಒಂದು ತ್ರಿಭುಜ ತೆಗೆದುಕೊಂಡಾಗ ಅಲ್ಲಿ ನೀವು ಪೈಥಾಗೋರಸ್ ಪ್ರಮೇಯವನ್ನು ಕಲ್ತಿದ್ದೀರಿ. ಪೈಥಾಗೋರಸ್ ಪ್ರಮೇಯ ಏನ್ ಹೇಳ್ತದೆ, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಹಂಗಂದ್ರೆ ತ್ರಿಭುಜದಲ್ಲಿ ಯಾವ್ದಾದ್ರು 2 ಬಾಹುಗಳನ್ನ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ 3 ಮತ್ತೆ 4 ಕೊಟ್ಟಾಗ ನೀವು ಇನ್ನೊಂದು ಬಾಹುನ ನಿಮ್ಗೆ ಕಂಡುಹಿಡಿಯಲು ಬರ್ತಿತ್ತು. ಫಾರ್ ಎಕ್ಸಾಂಪಲ್ AB ಎಷ್ಟು 3 ಸ್ಕ್ವೇರ್, BC ಎಷ್ಟು 4 ಸ್ಕ್ವೇರ್. AC ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಮೂರ್ಲೆ 9, 4 ನಾಲ್ಕಲೆ ಎಷ್ಟು 16. AC ಸ್ಕ್ವೇರ್ ಹಾಕಿಡಿದ್ರೆ ನಾಗ್ತಿತ್ತು ರೂಟ್ 9 ಪ್ಲಸ್ 16 ಎಷ್ಟು 25. AC ಇಸ್ ಈಕ್ವಲ್ ಟು ಎಷ್ಟು 5. ಈ ರೀತಿಯಾಗಿ ನೀವು 2 ಬಾಹುಗಳನ್ನು ಕೊಟ್ಟಾಗ ಇನ್ನೊಂದು ಬಾಹುನ ನೀವು ಕಂಡುಹಿಡಿದನ್ನು ನೀವು ಪೈಥಾಗೋರಸ್ನ ಪ್ರಮೇಯವನ್ನು ಬಳಸಿಕೊಂಡು ಕಂಡುಹಿಡಿದನ್ನು ನೀವು ಇಲ್ಲಿ ಕಲ್ತಿದ್ದೀರಿ. ಆದ್ರೆ ಇಲ್ಲಿ ನೀವು ಅದೇ ಲಂಬಕೋನ ತ್ರಿಭುಜದ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ತ್ರಿಕೋನಮಿತಿಯಲ್ಲಿ ಪಡ್ಕೋಬೇಕಾಗ್ತದೆ. ಈ ತ್ರಿಕೋನಮಿತಿನೂ ಏನ್ ಹೇಳ್ತದೆ, ಇದು ಲಂಬಕೋನ ತ್ರಿಭುಜದ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಅಧ್ಯಾಯವಾಗಿದ್ದು, ಇದರಲ್ಲಿ ಸಾಮಾನ್ಯವಾಗಿ ನಾವು ಇದು ದಿನನಿತ್ಯ ಜೀವನದಲ್ಲಿ ಬಹಳ ಉಪಯೋಗ ಆಗ್ತದೆ. ಯಾವುದು? ತ್ರಿಕೋನಮಿತಿ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಒಂದೇನಿದೆ, ಒಂದು ನೆಲ ಇದೆ. ನೆಲದ ಕಡೆ ಏನಿದೆ, ಒಂದು ಇಲ್ಲಿ ಗೋಡೆ ಇದೆ, ಹೌದಾ? ಈಗ ಈ ಗೋಡೆಗೆ ನಾ ಏನ್ ಮಾಡ್ತೇನೆ ಅಂದ್ರೆ, ಒಂದು ಏಣಿಯನ್ನ ನಾ ಏನ್ ಮಾಡ್ತೀನಿ, ಈ ರೀತಿ ಜೋಡಿಸ್ತೇನೆ. ನೋಡ್ರಿ, ಈ ಗೋಡೆ ಇದೇನಿದು ಗೋಡೆ, ಹೌದಾ? ಈ ಗೋಡೆಗೆ ಒಂದು ಏಣಿಯನ್ನ ನಾವು ಇಟ್ಟಾಗ, ಈಗ ಏಣಿ ಮತ್ತೆ ನೆಲಕ್ಕೆ ಏನಾಗ್ತದೆ, ಕಾಮನ್ ಆಗಿ ಒಂದು 30 ಡಿಗ್ರಿ ಕೋನ ಉಂಟಾಗಿದೆ ಅಂತ ತಿಳ್ಕೊಳ್ಳೋಣ. ಈಗ ಒಂದ್ ವೇಳೆ ಏಣಿ ಮತ್ತೆ ನೆಲಕ್ಕೆ ದೂರ ಎಷ್ಟಿದೆ, 4 ಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಕೋನ ಎಷ್ಟು 30 ಡಿಗ್ರಿ, ಮತ್ತೆ ಏಣಿ ಮತ್ತೆ ಏಣಿಯ ತುದಿ ಮತ್ತೆ ನೆಲಕ್ಕೆ ಇದು ಎಷ್ಟಿರ್ತದೆ, 4 ಮೀಟರ್ ದೂರ ಇದೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೋದು, ಇಷ್ಟ ನಮ್ಗೆ 2 ಕಾನ್ಸೆಪ್ಟ್ ಗೊತ್ತಿದ್ರೆ, ಒಂದು ಕೋನ, ಯಾವ್ದಾದ್ರು ಒಂದು ಕೋನ ಅಂದ್ರೆ ಇದು 90 ಡಿಗ್ರಿ ಅಲ್ಲ, ಗೋಡೆ ಯಾವಾಗಿದ್ರು ನೆಲಕ್ಕೆ 90 ಡಿಗ್ರಿ ಇರ್ತದೆ. ಈಗ ಇಲ್ಲಿ ಯಾವ್ದಾದ್ರು ಒಂದು ಕೋನ 90 ಡಿಗ್ರಿ ಬಿಟ್ಟು ಯಾವ್ದಾದ್ರು ಒಂದು ಕೋನ ಮತ್ತೆ ಒಂದು ದೂರ ಗೊತ್ತಿದ್ದಾಗ, ಒಂದು ಬಾವು, ಇದು ಒಂದು ತ್ರಿಭುಜ ಅಲ್ಲ, ಇದು ತ್ರಿಭುಜದಲ್ಲಿ ಯಾವ್ದಾದ್ರು ಒಂದು ಬಾವು ಮತ್ತೆ ಯಾವ್ದಾದ್ರು ಒಂದು ಕೋನ ಗೊತ್ತಿದ್ದಾಗ, ನಾವು ಉಳಿದೆಲ್ಲಾ ಬಾವುಗಳನ್ನ ನಾವೇನ್ ಮಾಡ್ಬೋದು, ಕಂಡುಹಿಡಿಬಹುದು. ಹಾಗಾದ್ರೆ ತ್ರಿಕೋನಮಿತಿಯಲ್ಲಿ ಮೇನ್ ಬೇಸಿಕ್ ಏನ್ ಗೊತ್ತಾಯ್ತಂದ್ರೆ ನಿಮ್ಗೆ, ಇದು ಕೋನಕ್ಕೆ, ಇದಕ್ಕೆ ಕೋನಕ್ಕೆ ಮತ್ತು ಬಾಹುಗಳಿಗೆ ಇದೇನ್ ಕೊಡ್ತದೆ, ನಿಮ್ಗೆ ಸಂಬಂಧವನ್ನು ಕೊಡ್ತದೆ. ಕೋನಕ್ಕೆ ಮತ್ತು ಇದು ಕೋನನ, ಇದು ಕೋನ ಮತ್ತು ಒಂದ್ ಯಾವ್ದಾದ್ರು ಒಂದು ಬಾವು ಇದ್ರೆ ನೀವು ಉಳಿದೆಲ್ಲಾ ಬಾಹುಗಳನ್ನ ನೀವೇನ್ ಮಾಡ್ಬೋದು, ಅಲ್ಲಿ ಕಂಡುಹಿಡಿಬಹುದು. ಹಾಗಂದ್ರೆ ಕೋನಕ್ಕೆ ಮತ್ತೆ ಬಾಹುಗಳಿಗೆ ಸಂಬಂಧವನ್ನು ಕಲ್ಪಿಸುವಂತ ಒಂದು ಅಧ್ಯಾಯ ಯಾವುದು, ತ್ರಿಕೋನಮಿತಿ. ಹಾಗಂದ್ರೆ ಸಂಬಂಧ ಹೇಗೆ ಕಲ್ಪಿಸುತ್ತದೆ ಅಂದ್ರೆ, ಒಂದು ಅನುಪಾತಗಳ ರೂಪದಲ್ಲಿ. ಹಂಗಂದ್ರೆ ಏನ್ ಬರ್ತಾವ, ತ್ರಿಕೋನಮಿತಿ ಅನುಪಾತಗಳು ಬರ್ತಾವ. ಈ ತ್ರಿಕೋನಮಿತಿ ಅನುಪಾತಗಳ ಸಹಾಯದಿಂದ ನಾವೇನ್ ಮಾಡಬಹುದು, ಯಾವ್ದಾದ್ರು ಒಂದು ಕೋನ ಮತ್ತು ಒಂದು ಬಾಹು ಗೊತ್ತಿದ್ದಾಗ ಉಳಿದೆಲ್ಲಾ ಬಾಹುಗಳನ್ನ ನಾವೇನ್ ಮಾಡಬಹುದು, ಕಂಡುಹಿಡಿಯಬಹುದು. ಹಂಗಂದ್ರೆ ಆ ತ್ರಿಕೋನಮಿತಿ ಅನುಪಾತಗಳು ಹೇಗಿರ್ತವೆ ಎಂಬುದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ತಿಳ್ಕೊಬೇಕಾಗ್ತದೆ. ಈ ಅನುಪಾತಗಳನ್ನ ಕಂಡುಹಿಡಿಯುವ ಪೂರ್ವದಲ್ಲಿ ಕೆಲವು ಮಾಹಿತಿಯನ್ನು ನಾವು ಇಲ್ಲಿ ಏನ್ ಮಾಡ್ಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಇದೊಂದು ಲಂಬಕೋನ ತ್ರಿಭುಜ, ಇಲ್ಲಿ 90 ಡಿಗ್ರಿ ಬಿಟ್ಟು ಉಳಿದ 2 ಕೋನಗಳು ಸಿಗ್ತಾವ. ಆ 2 ಕೋನದಲ್ಲಿ ಒಂದು ಕೋನಕ್ಕೆ ನಾ ಏನ ಹೆಸರು ಕೊಟ್ಟಿದ್ದೀನಿ, ಟೀಟಾ ಅಂತ ಹೆಸರು ಕೊಟ್ಟಿದ್ದೀನಿ. ಇದು ಈ ತ್ರಿಭುಜದಲ್ಲಿ ನೋಡ್ರಿ, 90 ಡಿಗ್ರಿ ಬಿಟ್ಟು ಇಲ್ಲಿ 2 ಕೋನ ಸಿಗ್ತಾವ. ಆದ್ರೆ ನಾನು ಇಲ್ಲಿ ಒಂದು ಕೋನಕ್ಕೆ ನಾ ಏನ್ ಮಾಡಿದ್ದೀನಿ, ಎಕ್ಸ್ ಅಂತ ಹೆಸರು ಕೊಟ್ಟಿದ್ದೀನಿ. ನೀವು ಏನಾದ್ರೂ ಹೆಸರು ಕೊಡ್ಬೋದು, ಟೀಟಾ ಅನ್ಬೋದು, ಎಕ್ಸ್ ಅನ್ಬೋದು, ಫೈ ಅನ್ಬೋದು, ಯಾವ್ದಾದ್ರು ರೀತಿಯಲ್ಲಿ ನೀವೇನ್ ಮಾಡ್ಬೋದು ಅನ್ನೋ ಸೂಚಿಸಬಹುದು. ಈಗ ನಾವು ಈ ರೀತಿ 2 ತ್ರಿಭುಜದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಬಾಹುಗಳನ್ನ ಅವುಗಳ ಹೆಸರುಗಳನ್ನ ನಾವು ಬರಿಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಇದು 90 ಡಿಗ್ರಿ ಇದೆ, ಇಲ್ಲೊಂದು ಟೀಟಾ ಇದೆ. ಈಗ ಟೀಟಾಕ್ಕೆ ವಿರುದ್ಧ ಇರುವಂತ ಒಂದು ಬಾಹು ನೋಡ್ರಿ, ಇದು ಟೀಟಾ ಅಲ್ಲ, ಇದ್ರ ವಿರುದ್ಧ ಅಭಿಮುಖವಾಗಿರುವಂತ ಬಾಹು ಯಾವುದು, ಅಭಿಮುಖ ಬಾಹು. ಇದಕ್ಕೆ ನಾವೇನಂತ ಕರಿಬೇಕು, ಅಭಿಮುಖ ಬಾಹು. ಅಭಿಮುಖ ಬಾಹು ಯಾಕೆ, ಇದು ಟೀಟಾಗೇನಿದೆ ಅಭಿಮುಖವಾಗಿದೆ, ಅದರಿಂದ ಇದು ಅಭಿಮುಖ ಬಾಹು. ಅಭಿಮುಖ ಬಾಹು ಎದಕ್ಕಿದು, ಟೀಟಾಕ್ಕೆ ಅಭಿಮುಖ ಬಾಹು. ಅದೇ ರೀತಿ ಟೀಟಾಗೆ ಹತ್ಕೊಂಡಿರುವಂತ ಒಂದು ಬಾಹು ಇದೆ, ಅದೇನದು ಪಾರ್ಶ್ವ ಬಾಹು. ನೋಡ್ರಿ, ಟೀಟಾದ ವಿರುದ್ಧ ಇರುವಂತ ಬಾಹು ಅಭಿಮುಖ ಬಾಹು, ಟೀಟಾಗಿ ಹತ್ಕೊಂಡಿರುವಂತ ಬಾಹು ಯಾವುದು, ಪಾರ್ಶ್ವ ಬಾಹು. ಅದೇ ರೀತಿ 90 ಡಿಗ್ರಿ ಇರ್ತದೆ, 90 ಡಿಗ್ರಿ ವಿರುದ್ಧ ಇರುವಂತ ಬಾಹು, ಅತಿ ದೊಡ್ಡ ಬಾಹು ಯಾವುದು, ವಿಕರ್ಣ. ಈ ರೀತಿಯಾಗಿ ನೀವು ಬಾಹುಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಹೆಸರಿಸಬೇಕಾಗ್ತದೆ. ಅದೇ ರೀತಿ ಈ ತ್ರಿಭುಜದಲ್ಲಿ ಟೀಟಾ ಇಲ್ಲ, ಎಕ್ಸ್ ಇದೆ. ಹೆಂಗಂದ್ರೆ ಎಕ್ಸ್ ನ ವಿರುದ್ಧ ಇರುವಂತದ್ದು ಯಾವುದು, ಅಭಿಮುಖ ಬಾಹು. ಅಭಿಮುಖ ಬಾಹು ಎದಕ್ಕಿದೆ, ಎಕ್ಸ್ ಗೆ ಅಭಿಮುಖ ಬಾಹು. ಅದೇ ರೀತಿ ಪಾರ್ಶ್ವಬಾಹು ಅಂದ್ರೆ ಎಕ್ಸ್ ಗೆ ಹತ್ಕೊಂಡಿರುವಂತದ್ದು ಇದೇನಿದು, ಪಾರ್ಶ್ವಬಾಹು. ಎದಕ್ಕೆ ಪಾರ್ಶ್ವಬಾಹು, ಎಕ್ಸ್ ಗೆ ಪಾರ್ಶ್ವಬಾಹು. 90 ಡಿಗ್ರಿ ವಿರುದ್ಧ ಇರುವಂತ ಅತಿ ದೊಡ್ಡ ಬಾಹು ಯಾವುದು, ವಿಕರ್ಣ. ಈ ರೀತಿಯಾಗಿ ನಿಮ್ಗೆ ಯಾವ್ದಾದ್ರು ಒಂದು ತ್ರಿಭುಜವನ್ನು ಕೊಟ್ಟಾಗ ಅದರಲ್ಲಿ ಅಭಿಮುಖ ಬಾಹು ಯಾವುದು, ಪಾರ್ಶ್ವಬಾಹು ಯಾವುದು, ಮತ್ತೆ ವಿಕರ್ಣ ಯಾವುದು ಎಂಬುದನ್ನ ನೀವೇನ್ ಮಾಡಬೇಕಾಗ್ತದೆ, ಇಲ್ಲಿ ಕಂಡುಹಿಡಿಯಬೇಕಾಗ್ತದೆ. ಹಾಗಾದ್ರೆ ಇಲ್ಲೊಂದು ತ್ರಿಭುಜ ಇದೆ ನೋಡಿ, ಈ ತ್ರಿಭುಜದಲ್ಲಿ ಟೀಟಾ ಇಲ್ಲಿದೆ, ಅದರ ಅಭಿಮುಖ ಬಾಹು ಯಾವುದು, ಇದು ಏನಿದೆ, ಎ ಬಿ ಏನಿದು, ಅಭಿಮುಖ ಬಾಹು. ಹಾಗಂದ್ರೆ ಟೀಟಾಗ ಹತ್ಕೊಂಡಿರುವಂತದ್ದು BC, ಇದೇನಿದು ಪಾರ್ಶ್ವಬಾಹು. ಅದೇ ರೀತಿ 90 ಡಿಗ್ರಿ ವಿರುದ್ಧ ಅಂತ ಬಾಹು ಯಾವುದು, ವಿಕರ್ಣ.
ಇವುಗಳನ್ನ ಹೆಸರು ಬರೆಯೋಕೆ ನಮ್ಗೆ ಬರುತ್ತೆ. ಈಗ ತ್ರಿಕೋನಮಿತಿ ಅನುಪಾತಗಳನ್ನ ಬರೀಬೇಕು. ಹಂಗಂದ್ರೆ ತ್ರಿಕೋನಮಿತಿಯ 3 ಬೇಸಿಕ್ ಅನುಪಾತಗಳದಾವು. ಒಂದು ಸೈನ್, ಇನ್ನೊಂದು ಕಾಸ್, ಅದೇ ರೀತಿ ಟ್ಯಾನ್. ಸೈನ್, ಕಾಸ್, ಟ್ಯಾನ್ ಇವು ಬೇಸಿಕ್. ಈ ಬೇಸಿಕ್ ಅನುಪಾತದಿಂದ ನಾವೇನ್ ಮಾಡ್ಬೇಕಾಗ್ತದೆ, ಉಳಿದೆಲ್ಲ ಅನುಪಾತಗಳನ್ನ ನಾವೇನ್ ಮಾಡ್ಬೋದು, ಬರಿಬಹುದು. ಹಂಗಂದ್ರೆ ಸೈನ್, ಈಗ ಟೀಟಾ ಏನಿದೆ ಅಂದ್ರೆ ನಮ್ಗೆ ಆಂಗಲ್ ಯಾವ್ದು ಕೊಟ್ಟಿದ್ರೆ, ಕೋನ ಯಾವ್ದು ಕೊಟ್ಟಿದ್ರೆ, ಟೀಟಾ ಇದು 90 ಇದೆ, 90 ಬಿಟ್ಟು ಯಾವ್ದಾದ್ರು ಒಂದು ಕೋನ, ಟೀಟಾನಾದ್ರೂ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ. ಟೀಟಾ ಇದ್ದಾಗ ನಾವೇನ್ ಬರೀಬೇಕು, ಸೈನ್ ಟೀಟಾ. ಅದೇ ರೀತಿ ಎಕ್ಸ್ ಇದ್ದಾಗ ಸೈನ್ ಎಕ್ಸ್. ನಾವು ಆಗಲೇ ಹಿಂದಿನ ಒಂದು ತ್ರಿಭುಜದಲ್ಲಿ ಎಕ್ಸ್ ತಗೊಂಡಿದ್ವಿ ಟೀಟಾ, ಅಲ್ಲಿ ಏನ್ ಬರೀಬೇಕು, ಅಲ್ಲಿ ಎಕ್ಸ್ ಇತ್ತಂದ್ರೆ ಸೈನ್ ಎಕ್ಸ್ ಬರೀಬೇಕು. ಇಲ್ಲಿ ಟೀಟಾ ಇದೆಯಲ್ಲ, ಅದಕ್ಕೆ ಏನ್ ಬರೀಬೇಕು, ಸೈನ್ ಟೀಟಾ ಬರೀಬೇಕು. ಅದೇ ರೀತಿ ಇದೇನಾಗುತ್ತೆ, ಕಾಸ್ ಟೀಟಾ ಆಗುತ್ತೆ, ಇದೇನಿದೆ ಟ್ಯಾನ್ ಟೀಟಾ ಆಗ್ತದೆ. ಹಂಗಂದ್ರೆ ಈ ರೀತಿ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಇದನ್ನ ಈ ರೀತಿ ಬರ್ಕೋಬೇಕಾಗ್ತದೆ, ಸೈನ್ ನ ಟೀಟಾ, ಕಾಸ್ ನ ಟೀಟಾ ಮತ್ತೆ ಟ್ಯಾನ್ ನ ಟೀಟಾ. ಹಂಗಂದ್ರೆ ಸೈನ್ ನ ಟೀಟಾದ ಅನುಪಾತ ಏನು? ಹಂಗಂದ್ರೆ ಸೈನ್ ಟೀಟಾದ ಅನುಪಾತ ಏನ್ ಹೇಳ್ತದೆ ಅಂದ್ರೆ, ಟೀಟಾ ಇಲ್ಲಿದ್ರೆ ಸೈನ್ ಟೀಟಾದ ಅನುಪಾತ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಂಗಂದ್ರೆ ಅಭಿಮುಖ ಬಾಹು ಯಾವುದು, ಎ ಬಿ, ವಿಕರ್ಣ ಯಾವುದು, ಎ ಸಿ. ಅದೇ ರೀತಿ ಕಾಸ್ ಟೀಟಾದ ಅನುಪಾತ ಏನ್ ಹೇಳ್ತದೆ ಅಂದ್ರೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಏನ್ ಹೇಳ್ತದೆ, ಬಿ ಸಿ, ವಿಕರ್ಣ ಎ ಸಿ. ಅದೇ ರೀತಿ ಟ್ಯಾನ್ ಟೀಟಾ ಏನ್ ಹೇಳ್ತದೆ ಅಂದ್ರೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಹಂಗಂದ್ರೆ ಟ್ಯಾನ್ ಟೀಟಾ ಅಂದ್ರೆ ಅಭಿಮುಖ ಬಾಹು ಯಾವುದು, ಎ ಬಿ ಡಿವೈಡೆಡ್ ಬೈ ಮತ್ತೆ ಪಾರ್ಶ್ವಬಾಹು ಯಾವುದು, ಬಿ ಸಿ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ತ್ರಿಕೋನಮಿತಿ ಅನುಪಾತಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಂಡುಹಿಡಿಬೇಕಾಗ್ತದೆ, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ. ಅದೇ ರೀತಿ ಈಗ ನೀವು ಈ 3 ಬೇಸಿಕ್ ಅನುಪಾತಗಳನ್ನ ನೆನ್ಪಿಟ್ರೆ, ನೀವು ಉಳಿದೆಲ್ಲ ಅನುಪಾತಗಳನ್ನ ನೀವೇನ್ ಮಾಡ್ಬೋದು, ನೆನ್ಪಿಡ್ಬೋದು. ಈಗ ನಾವು ಒಂದೇನ್ ಮಾಡೋಣ, ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಈಗ ಎಕ್ಸಾಂಪಲ್ ಏನಿದೆ ಅಂದ್ರೆ, ಇದೊಂದು ಲಂಬಕೋನ ತ್ರಿಭುಜ. ಇಲ್ಲಿ ಇದು 90 ಡಿಗ್ರಿ ಆದ್ರೆ ಇದು ಯಾವುದು, ಪಿ ಕ್ಯೂ ಆರ್ ಅಂತ ನಾವೇನ್ ಮಾಡೋಣ, ಈ ತ್ರಿಭುಜಕ್ಕೆ ಹೆಸರು ಕೊಡೋಣ. ಇದೆಷ್ಟು, ಇದು 3, ಇದು 4, ಇದು 5. ನಿಮ್ಗೆ ಏನ್ ಕೇಳ್ತಾನೆ, ಸೈನ್ ಪಿ, ಕಾಸ್ ಪಿ ಮತ್ತೆ ಟ್ಯಾನ್ ಪಿ ಈ ರೀತಿಯಾಗಿ ಕಂಡುಹಿಡಿಯೋಕೆ ಕೇಳ್ತಾನೆ. ಸೈನ್ ಪಿ ಅಂದ್ರೆ ಪಿ ಇದೆಯಲ್ಲ, ಇದು ಟೀಟಾ ಆದ್ರೆ ಇದಕ್ಕೆ ಅಭಿಮುಖ ಬಾಹು ಯಾವುದು, 4, ಪಾರ್ಶ್ವ ಯಾವುದು, 3. ಹಂಗಂದ್ರೆ ವಿಕರ್ಣ ಯಾವುದು, 5. ಅದೇ ರೀತಿ ಸೈನ್ ಟೀಟಾ ಏನಾಗ್ತದೆ, ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಹಂಗಂದ್ರೆ ಸೈನ್ ಟೀಟಾಕ್ಕೆ, ಸೈನ್ ಪಿಗೆ ಅಭಿಮುಖ ಬಾಹು ಯಾವುದು, 4, ವಿಕರ್ಣ ಯಾವುದು, 5, 4/5. ಅದೇ ರೀತಿ ಕಾಸ್ ಪಿ ಇದೆ, ಕಾಸ್ ಪಿ ಅಂದ್ರೆ ಏನಾಗ್ತದೆ, ಪಾರ್ಶ್ವ ಡಿವೈಡ್ ಬೈ ವಿಕರ್ಣ. ಪಿ ಗೆ ಪಾರ್ಶ್ವ ಯಾವುದು, 3, ವಿಕರ್ಣ ಯಾವುದು, 5. ಟ್ಯಾನ್ ಪಿ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು. ಪಿ ಗೆ ಅಭಿಮುಖ ಬಾಹು ಯಾವುದು, 4, ಪಾರ್ಶ್ವ ಬಾಹು ಯಾವುದು, 3, 4/3. ಈ ರೀತಿಯಾಗಿ ಸೈನ್ ಪಿ, ಕಾಸ್ ಪಿ, ಟ್ಯಾನ್ ಪಿ ಅನ್ನು ನಿಮ್ಗೆ ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಂಡುಹಿಡಿಯಲು ಬರ್ಬೇಕಾಗ್ತದೆ. ಅದೇ ರೀತಿ ಈಗ ಒಂದ್ ವೇಳೆ ನಾನೇನಾದ್ರೂ ಸೈನ್ ಪಿ ಡಿವೈಡೆಡ್ ಬೈ ಕಾಸ್ ಟಿ ಮಾಡಿದಂದ್ರೆ ಏನ್ ಮಾಡಿದಂದ್ರೆ, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ನೋಡ್ರಿ ಸೈನ್ ಟೀಟಾ ಏನ್ ಹೇಳ್ತದೆ, ಸೈನ್ ಟೀಟಾ ಎ ಬಿ ಬೈ ಎ ಸಿ. ಅದೇ ರೀತಿ ಕಾಸ್ ಟೀಟಾ ಏನಾಗ್ತದೆ, ಬಿ ಸಿ ಬೈ ಎ ಸಿ. ಅವಾಗ ಏನಾಗ್ತದೆ, ಈ ಎ ಸಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನಾಗ್ತದೆ, ಎ ಬಿ ಬೈ ಬಿ ಸಿ ಆಗ್ತದೆ. ಎ ಬಿ ಬೈ ಬಿ ಸಿ ಆಗ್ತದೆ. ನೋಡ್ರಿ ಎ ಬಿ ಬೈ ಬಿ ಸಿ. ಹಂಗಂದ್ರೆ ಎ ಬಿ ಬೈ ಬಿ ಸಿ ಅಂದ್ರೆ ಏನು ನೋಡ್ರಿ, ಇಲ್ಲಿದೆ ನೋಡ್ರಿ, ಎ ಬಿ ಬೈ ಬಿ ಸಿ. ಎ ಬಿ ಬೈ ಬಿ ಸಿ ಅಂದ್ರೆ ಏನು, ಟ್ಯಾನ್ ಟೀಟಾ. ಹಂಗಂದ್ರೆ ನಿಮ್ಗೆ ಇಲ್ಲಿ ಒಂದು ಏನಾಯ್ತು, ಇನ್ನೊಂದು ಅನುಪಾತ ಗೊತ್ತಾಯ್ತು, ಏನದು, ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಅಂದ್ರೆ ಏನು, ಟ್ಯಾನ್ ಟೀಟಾ ಅಂದ್ರೆ ಏನು, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಬಹಳ ಜನಕ್ಕೆ ಏನಾಗಿರ್ತದೆ, ಕನ್ಫ್ಯೂಸ್ ಆಗಿರ್ತದೆ, ಇದು ಕ್ಯಾನ್ಸಲ್ ಹೆಂಗಾಯ್ತಂತ. ನೋಡ್ರಿ ಈಗ ಒಂದ್ ವೇಳೆ ಎ ಬೈ ಬಿ ಇದೆ ಡಿವೈಡೆಡ್ ಬೈ ಸಿ ಬೈ ಡಿ ಇದೆ. ಇದೇನಾಗುತ್ತೆ ಅಂದ್ರೆ ಎ ಬೈ ಬಿ, ಇದು ಸಿ ಬೈ ಡಿ ಇದು ವೃತ್ಕ್ರಮ ಆಗಿ ಏನಾಗ್ತದೆ, ಡಿ ಬೈ ಸಿ ಆಗುತ್ತದೆ. ಈ ರೀತಿ ಉಲ್ಟಾ ಆಗ್ತದೆ. ಅದೇ ರೀತಿ ಇಲ್ಲಿ ಏನಾಗುತ್ತೆ, ಎ ಬಿ ಬೈ ಎ ಸಿ, ಬಿ ಸಿ ಬೈ ಎ ಸಿ ಏನಾಗ್ತದೆ, ಎ ಸಿ ಬೈ ಬಿ ಸಿ ಆಗಿ ಎ ಸಿ ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಎ ಬಿ ಬೈ ಬಿ ಸಿ. ಎ ಬಿ ಬೈ ಬಿ ಸಿ ಅಂದ್ರೆ ಎಷ್ಟು, ಟ್ಯಾನ್ ಟೀಟಾ. ಹಂಗಂದ್ರೆ ಟ್ಯಾನ್ ಟೀಟಾ ಅಂದ್ರೆ ಎಷ್ಟು, ಸೈನ್ ಟೀಟಾ ಬೈ ಕಾಸ್ ಟೀಟಾ. ಈಗ ನೀವು ಸೈನ್ ಪಿ, ಕಾಸ್ ಪಿ ಗೊತ್ತಿತ್ತಂದ್ರೆ ನೀವು ಈಸಿಯಾಗಿ ಏನ್ ಮಾಡಬಹುದು, ಟ್ಯಾನ್ ಪಿ ಏನ್ ಮಾಡಬಹುದು, ಕಂಡುಹಿಡಿಯಬಹುದು. ಈ ರೀತಿಯಾಗಿ ಅನುಪಾತವನ್ನು ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಂಡುಹಿಡಬೇಕಾಗ್ತದೆ. ಅದೇ ರೀತಿ ನೀವು ಇನ್ನೂ 3 ಅನುಪಾತಗಳನ್ನು ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ತಿಳ್ಕೊಬೇಕಾಗ್ತದೆ. ಇನ್ನೂ 3 ಅನುಪಾತಗಳು ಯಾವಂದ್ರೆ ಸಾಮಾನ್ಯವಾಗಿ ಕಾಸೆಕ್ ಟೀಟಾ ಬರ್ತದೆ. ಅದೇ ರೀತಿ ಸೆಕ್ ಟೀಟಾ ಬರ್ತದೆ. ಇನ್ನೊಂದು ಟ್ಯಾನ್ ಟೀಟಾ ಬರ್ತದೆ. ಸೆಕ್ ಟೀಟಾ ಅಂದ್ರೆ ಏನು, ಇದು ಸೈನ್ ನ ಉಲ್ಟಾ. ಇದು ಸೈನ್ ನ ಉಲ್ಟಾ ಅಂದ್ರೆ ಏನ್ ಬರೀಬಹುದು, 1/sin ಬರೀಬಹುದು. ಕಾಸೆಕ್ ಅಂದ್ರೆ ಏನು, 1/sin ಟೀಟಾ. ಅಂದ್ರೆ ಕಾಸೆಕ್ ಸೈನ್ ಟೀಟಾದ ಉಲ್ಟಾ, ಸೈನ್ ಟೀಟಾ ಕಾಸೆಕ್ ಉಲ್ಟಾ. ಅಂದ್ರೆ ನೋಡ್ರಿ, ಕಾಸೆಕ್ ಅಂದ್ರೆ ಏನು, 1/sin ಟೀಟಾ. ಒಂದ್ ವೇಳೆ ಸೈನ್ ಟೀಟಾ ಏನಾದ್ರೂ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಇತ್ತಂದ್ರೆ, ಕಾಸೆಕ್ ಟೀಟಾ ಏನಾಗುತ್ತೆ, ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು ಆಗುತ್ತದೆ. ಇಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ
ಇಲ್ಲಿ ನಾವೇನ್ ಮಾಡ್ಬೇಕು, ಸರಿಯಾಗಿ ಇದನ್ನ ಬರ್ಕೋಬೇಕಾಗ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಇದನ್ನ ಸರಿಯಾಗಿ ಬರ್ಕೋಬೇಕು. ಬರ್ಕೊಂಡು ನಾವೇನ್ ಮಾಡ್ತೇನೆ, ನೆಕ್ಸ್ಟ್ ಈ ಕಾಸೆಕ್ ಸೆಕ್ ಟ್ಯಾನ್ ಅನ್ನ ನಾ ಏನ್ ಮಾಡ್ತೀನಿ, ಇಲ್ಲಿ ವಿವರಣೆ ಕೊಡ್ತೇನೆ. ಈಗ ಕಾಸೆಕ್ ಟಿಟಾ ಏನ್ ಹೇಳ್ತದೆ ಅಂದ್ರೆ, ನಿಮ್ಗೆ ಗೊತ್ತಿರುವ ಹಾಗೆ ನಾ ಏನಂದ್ರೆ, ಕಾಸೆಕ್ ಟಿಟಾ ಇದು ಸೈನ್ ಟಿಟಾದ ರೆಸಿಪ್ರೋಕಲ್, ಅಂದ್ರೆ ಅದು ಉಲ್ಟಾ ವಿಲೋಮ ಇರ್ತದೆ. ಹಂಗಂದ್ರೆ ಕಾಸೆಕ್ ಟಿಟಾ ಇಸ್ ಈಕ್ವಲ್ ಟು 1/sin ಟಿಟಾ ಅಂದ್ರೆ ನಾವು ಈ ರೀತಿನೂ ಬರಿಬಹುದು. ಯಾವ ರೀತಿ ಅಂದ್ರೆ, ಸೈನ್ ಟಿಟಾ ಇಸ್ ಈಕ್ವಲ್ ಟು 1/ಕಾಸೆಕ್ ಟಿಟಾ ಅಂತಾನು ಬರಿಬಹುದು ನಾವು. ನೋಡ್ರಿ, ಕಾಸೆಕ್ ಟಿಟಾ ಅಂದ್ರೆ 1/sin ಟಿಟಾ ಅಂದ್ರೆ ಈ ಸೈನ್ ಟಿಟಾ ಮೇಲ್ ಹೋಗುತ್ತೆ, ಕಾಸೆಕ್ ಟಿಟಾ ಕೆಳಗೆ ಬರುತ್ತೆ. ಸೈನ್ ಟಿಟಾ ಅಂದ್ರೆ ಏನು, 1/ಕಾಸೆಕ್ ಟಿಟಾ. ಈಗ ಅದೇ ನೋಡ್ರಿ, ಉಲ್ಟಾ ಅಂದ್ರೆ ಇದು ಅಭಿಮುಖ ಭಾವ ವಿಕರ್ಣ ಆಯ್ತಂದ್ರೆ ಇದೇನಾಗುತ್ತೆ, ವಿಕರ್ಣ ಬೈ ಅಭಿಮುಖ ಭಾವ. ಅದೇ ರೀತಿ ಕಾಸೆಕ್ ಸಿಕ್ತಾ, ನೆಕ್ಸ್ಟ್ ಅದೇ ರೀತಿ ಯಾವ್ದು ಬರ್ತದೆ, ಸೆಕ್ ಬರ್ತದೆ. ಸೆಕ್ ಇದು ಎದುರು ಉಲ್ಟಾ ಅಂದ್ರೆ ಕಾಸದ ಉಲ್ಟಾ. ಸೆಕ್ ಟಿಟಾ ಅಂದ್ರೆ ಏನು, 1/ಕಾಸ್ ಟಿಟಾ. ಅದೇ ರೀತಿ ಕಾಸ್ ಟಿಟಾ ಅಂದ್ರೆ ಏನು, 1/ಸೆಕ್ ಟಿಟಾ. ಸೆಕ್ ಟಿಟಾ ಅಂದ್ರೆ 1/ಕಾಸ್ ಟಿಟಾ ಅಂದ್ರೆ ಕಾಸ್ ಮೇಲೆ ಹೋಗಿ ಸೆಕ್ ಕೆಳಗೆ ಬಂದು ಏನಾಗ್ತದೆ, ಕಾಸ್ ಟಿಟಾ ಅಂದ್ರೆ 1/ಸೆಕ್ ಟಿಟಾ. ಒಂದ್ ವೇಳೆ ಇದು ಪಾರ್ಶ್ವ ಭಾವ ಡಿವೈಡ್ ಬೈ ವಿಕರ್ಣ ಆಯ್ತಂದ್ರೆ ಇದೇನಾಗುತ್ತೆ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಭಾವ. ನೋಡ್ರಿ, ಒಂದ್ ವೇಳೆ ಸೈನ್ ಟಿಟಾ ಇಸ್ ಈಕ್ವಲ್ ಟು 3/5 ಆಯ್ತಂದ್ರೆ, ಹಂಗಂದ್ರೆ ಕಾಸೆಕ್ ಟಿಟಾ ಏನಾಗುತ್ತೆ, 5/3 ಆಗುತ್ತೆ. ಅದ್ರ ಉಲ್ಟಾ ಆಗುತ್ತೆ, 3/5 5/3 ಅಂದ್ರೆ ವೃತ್ಕ್ರಮ ಆಗುತ್ತೆ. ಅದೇ ರೀತಿ ಟ್ಯಾನ್ ಬರ್ತದೆ. ಟ್ಯಾನ್ ಟಿಟಾ ಇದು ಟ್ಯಾನ್ ಟಿಟಾ ಅಲ್ಲ, ಕಾಟ್ ಟಿಟಾ, ಸಾರಿ. ಕಾಟ್ ಟಿಟಾ ಏನಾಗುತ್ತೆ, ಇದು ಟ್ಯಾನ್ ಟಿಟಾದ ಉಲ್ಟಾ, 1/ಟ್ಯಾನ್ ಟಿಟಾ. ಅಂದ್ರೆ ನಾವು ಟ್ಯಾನ್ ಟಿಟಾ ಏನಾಗ್ತದೆ, ಅಭಿಮುಖ ಭಾವ ಡಿವೈಡ್ ಬೈ ಪಾರ್ಶ್ವ ಭಾವ ಹೇಳಿದ್ರೆ ಇದೇನಾಗುತ್ತೆ, ಪಾರ್ಶ್ವ ಭಾವ ಡಿವೈಡೆಡ್ ಬೈ ಅಭಿಮುಖ ಭಾವ. ನೋಡ್ರಿ, ಕಾಟ್ ಟಿಟಾ ಇಸ್ ಈಕ್ವಲ್ ಟು 1/ಟ್ಯಾನ್ ಟಿಟಾ ಅಂದ್ರೆ ಟ್ಯಾನ್ ಟಿಟಾ ಏನಾಗುತ್ತೆ, 1/ಕಾಟ್ ಟಿಟಾನು ಬರೀಬಹುದು ನಾವು, 1/ಕಾಟ್ ಟಿಟಾ. ಈಗ ಪಾರ್ಶ್ವ ಭಾವ ಡಿವೈಡ್ ಬೈ ಅಭಿಮುಖ ಭಾವ. ಅದೇ ರೀತಿ ನಿಮ್ಗೆ ಟ್ಯಾನ್ ಟಿಟಾ ಅಂದ್ರೆ ನಿಮ್ಗೆ ಒಂದು ಸೂತ್ರ ಗೊತ್ತಿತ್ತು, ಏನು, ಸೈನ್ ಟಿಟಾ ಬೈ ಕಾಸ್ ಟಿಟಾ. ಅದೇ ರೀತಿ ಕಾಟ್ ಟಿಟಾ ಅಂದ್ರೆ ಏನು, ಕಾಸ್ ಟಿಟಾ ಬೈ ಸೈನ್ ಟಿಟಾ. ನೋಡ್ರಿ, ಟ್ಯಾನ್ ಟಿಟಾ ಅಂದ್ರೆ ಏನು, ಸೈನ್ ಟಿಟಾ ಬೈ ಕಾಸ್ ಟಿಟಾ. ಕಾಟ್ ಟಿಟಾ ಅಂದ್ರೆ ಏನು, ಕಾಸ್ ಟಿಟಾ ಬೈ ಸೈನ್ ಟಿಟಾ. ಈ ರೀತಿಯಾಗಿ ನೀವು ನೋಡಬೇಕಾಗುತ್ತದೆ, ಅನುಪಾತಗಳನ್ನ ಸರಿಯಾಗಿ ನೆನ್ಪಿಡಬೇಕಾಗುತ್ತದೆ. ಬೇಸಿಕ್ 3 ನೆನ್ಪಿಡಬೇಕು. ಆ 3 ಬೇಸಿಕ್ ಇಂದ ನೀವೇನ್ ನೋಡಬೇಕು, ಅದ್ರ ಉಲ್ಟಾ ಇರುವಂತ ಅನುಪಾತಗಳನ್ನು ನೀವೇನ್ ಮಾಡಬಹುದು, ನೆನ್ಪಿಡಬಹುದು. ಸೈನ್ಗೆ ಯಾವುದು ಕಾಸೆಕ್, ಕಾಸ್ಗೆ ಯಾವುದು ಸೆಕ್, ಟ್ಯಾನ್ಗೆ ಯಾವುದು ಕಾಟ್. ಈ ರೀತಿಯಾಗಿ ನೀವೇನ್ ಮಾಡಬೇಕಾಗ್ತದೆ, ಇಲ್ಲಿ ಈ ಅನುಪಾತಗಳನ್ನ ನೆನ್ಪಿಡಬೇಕಾಗ್ತದೆ.